ಆರಾಮವ? ಹಾ ಆರಾಮ್ರಿ ವೈನಿ, ನೀವ್ ಆರಾಮ್ರಿ? ಬರ್ರಿ. ಹಿಂಗ್ ಬಂದ್ರಿಲ್ರಿ? ಏನ್ ಮಾಡಕ ಬರಂಗಾಯ್ತು. ಮತ್ತೆ ನೀರ್ ಏನ್ ಬರಲ್ಲ ಹೋಗಲ್ಲ, ಮತ್ತೆ ನಾರೇ ಬರ್ಬೇಕಲ್ವಾ? ಏನ್ ಮಾಡದ್ರಿ, ನಮ್ಗೂ ಬರೋದಾಗಲ್ರಿ ವೈನಿ. ಎಲ್ಲಾ ಹೊಲ್ದ ಕಡೆ ನಿಮ್ಗ ಗೊತ್ತದಲ್ರಿ. ಎಲ್ಲಾರ್ದು ಇದ್ದದ ಮನೆ ಹುಟ್ಟಿದ ಹೆಣ್ಮಗಳಿದ್ದೆ. ನಾವಿನ ಆಗಿ ಒಂದಿನ ಅಣ್ಣನ ಹೆಣ್ತಿ ಅಣ್ಣರ ಇಲ್ಲ, ಮಕ್ಳು ತೊಗೊಂಡ್ ಏನ್ ಮಾಡ್ತಾಳ, ಮತ್ತಿಗೆ ಏನಾದ್ರು ಏನಿಲ್ಲ, ಒಂದಿನ ಬರಲ್ಲ ಹೋಗಲ್ಲ, ನಾವೇ ಎಳ್ದು ಬರ್ಬೇಕು. ಏನ್ ಮಾಡದ್ರಿ, ಒಂದ್ ಮಗಳು ಬೆಂಗಳೂರದಾಗ ಅದ, ಒಂದ್ ಮಗಳು ಇಲ್ಲೇ ಮಗಳು. ನಾವು ಬಡ್ದಾಡ್ಕೊತ ಹೋತೇವ್ರಿ. ನಿಮ್ ಅಣ್ಣಂತ್ರು ನೋಡ್ರಿ ದಿನ ಮುಂಜಾಳೆ ಅದ್ ಊರಾಗ ಹೋದ್ನಂದ್ರ ಆಯ್ತ್ರಿ, ಆ ಹೊತ್ ಮುಗುತ್ತಾನ ಮನಿಗೆ ಬರಲ್ಲ. ಏನ್ ಮಾಡೋದ್ ಹೈರಾಣ ಅದ, ಅದಕ್ಕಾಗಿ ಬರೋದಾಗಿಲ್ರಿ. ಏನ್ ತಪ್ಪ ತಿಳ್ಕೊಬೇಡ್ರಿ. ಅಂದಂಗ ನನ್ನ ಹಳೆದಾರ ಆರಾಮ್ ಅದಾರಲ್ಲ? ಎಲ್ಲ ಆರಾಮ್ ಅದಾರ. ಹಳೆದವ್ರಿಗೆ ಏನ್ ಆಗ್ತದ, ಅವ್ರದ್ದೇ ನನ್ ಕೂಡ ಜರ ಮಾತಾಡ್ಬೇಕಂತ ಬಂದೀನಿ. ಹಳೆದಾರದ್ರೆ ಏನ್ ಮಾತಾಡದ ಮಾತಾಡ್ರಿ. ಏನಿಲ್ಲವಾ ಮಾತಾಡೋದೇನು, ನಿನಗ್ ಗೊತ್ತಿದ್ದಂಗ. ಇನ್ನ ಎಲ್ಲಿನ ಹೊರಗ ಈಗ ಮನೆಗೆ ಅಣ್ಣನ ಮಕ್ಕಳವ. ಇವತ್ತು ಒಂದ್ ಮಾಡಿದ್ರತ ಇಲ್ತಾನೆ, ಎಲ್ಲಿ ಹೊರಗ್ ಲಗ್ನ ಮಾಡಿಲ್ಲ. ಅದಕ್ಕೆ ಹೆಂಗೋ 2 ಹೆಣ್ಮಕ್ಳವ ನಿನಗ. ಇಬ್ರು ಮುಂದೆ ಸಾಧಾರಣ ಕೊಟ್ಟು ಬಿಡು. ಯಾರಿಗ್ ಕೇಳಕ್ ಬಂದ? ಕೊಟ್ರ ಸಣ್ಣನಿಗೆ ಕೊಡ್ತೀನಿ, ದೊಡ್ಡನ್ ಬಟ್ಟೆ ಕೊಡಲ್ ಕೆಟ್ಟ ಸೈರಿ ಅದ. ಅಲ್ರಿ ನೀವ್ ಏನ್ ಕೇಳಕತ್ತೀರಿ? ಯಾರಿಗ್ ಕೇಳಕತ್ತೀರಿ ಹೆಣ್ಣ? ಅಲ್ಲವ ಯಾರಿಗಂದ್ರ ಇಬ್ರಿಲ್ಲ ಸಾಧಾರಣ. ಮತ್ ಒಂದೇ ಮನೇನ ಆತಾವ. ಇಬ್ರು ಅಣ್ಣ ತಮ್ಮ ಅಕ್ಕ ತಂಗಿಯರು. ನಾನು ಸಾಗರತ್ತಿ, ಸಾಗರ ಮಾವನ್ ಹೆಣ್ತಿದ್ದೀನಿ, ನೀನು ಸಾಗರತ್ತಿ ಆತಿ. ಕಳ್ಳ ಬೆಳಗ ಹೊಂದ್ಕೊಂಡ್ ಹೋತಾ ಹೊಸು ಕಾಲ್ತು. ಇಬ್ರಿಗೆ ಕೊಟ್ಬಿಡು. ಆಕೆ ಬೆಂಗಳೂರದಾಗ ಸಾಲಿ ಕಲಿಯಕ್ಕೆ ಸಣ್ಣನು ಕೊಡು, ಇಲ್ಲಿದ್ದಕ್ಕೆ ಏನದ ದೊಡ್ಡವನು ಕೊಡು. ಹೇ ಇಲ್ಲಿ ನೋಡ್ರಿ ವೈನಿ, ನೀವೇನು ಇದು ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ನನ್ ಮಗಳು ಇನ್ನ ಬೆಂಗಳೂರದಾಗ ಸಾಲಿ ಕಲಿಯಕದಾಳ್ರಿ, ನೌಕರಿ ಬರಕದಾಳ. ನಾ ಎರಡು ಕೊಡಲ್ರಿ. ಕೊಟ್ರ ಸಣ್ಣವನಿಗೆ ನನ್ನ ಮಗಳ ದೊಡ್ಡಕಿನ ಕೊಡ್ತೀನ್ರಿ, ಇಲ್ಲದ್ರ ಅದನ್ನೂ ಕೊಡಲ್ರಿ ನಾ. ಯಾಕ್ರಿ ವೈನಿ, ನಾವೊಂದು ಬಡ್ದಾಡ್ಕೋತ ಹೊಂಟಿದೆವು. ಎಷ್ಟ್ ಕಷ್ಟಪಟ್ಟು ನಮ್ ಮಗಳನ್ನ ಓದಿಸ್ಲಕತ್ತೇವ ಅನ್ನೋದು ನಿಮ್ಗೆ ಏನ್ ಗೊತ್ತದ್ರಿ? ಯಾಕಂದ್ರ ಅದ್ರಾಗ ಆ ಕಡಿ ನಮ್ಗೂ ಕಿವಿಗ್ ಬಿದ್ದಾವ್ರಿ. ನಿಮ್ ದೊಡ್ಡ ಮಗ ಕೆಟ್ಟ ಸೈರಿ ಆಗ್ಯಾನತ್ರಿ. ಬಾಳ್ ಮಂದಿ ಮಾತಾಡ್ಯಾರಿ. ಮೊನ್ನೆ ನಾ ಊರಿಗೆ ಬಂದಾವತ್ತನ. ನಿಮ್ಗೆ ಏನ್ ಗೊತ್ತದ್ರಿ? ಅಲ್ವಾ ಮನೆಯಂದು ಸಾಗರ ಮಾವನ್ ಹೆಣ್ತಿನ ಹಿಂಗ ಮಾತಾಡ್ದ ಮಾಡಕ ಏನು ಹೊರಗಿನ ಅವ್ರು ಏಟು ಮಾತಾಡಬಾರ್ದು. ಮಂದೇನು ಖರೇನು ಹೇಳ್ತಾರ, ಸುಳ್ಳು ಹೇಳ್ತಾರ. ತಮ್ಮ ಮನೆಯಂದ ಅಲ್ಲೇ ಬತ್ತ ಇಟ್ಕೊಂಡು ಇನ್ನೊಬ್ರ ಮನೆ ಜಗಳ ನೋಡಕ್ ಬಂದು ರೋಡಿಗೆ ನಿಂದಿರ್ತಾರ. ನಿಂತು ನೋಡ್ರಿ ಅಂದ್ರೆ ಕೂತು ನೋಡ ಮಂದಿ ಈಗಿನ ಕಾಲಕ್ಕೆ ಜಗಳ ಹತ್ತದಲ್ಲಿ ಚುಲಿ ಚೊಚ್ಚಲಿ ಸಂಸಾರ ಮುರ್ಲಿಕ್ಕ ಮುಂದೆ ಈಗಿನ ಜಗತ್ತ. ಅಂತವ್ರ ಮಾತು ಕೇಳಿ ಅಲ್ಲವ ನೀನು? ನೀವ್ ಏನು ಹೇಳ್ಬೇಡ, ನಂದು ಹಕ್ಕದ. ನಾ ಹೇಳ್ತೀನಿ, 2 ಮಕ್ಕಳಿಗೆ 2 ಮಕ್ಕಳು ಕೊಟ್ಟು ಬಿಡ್ರಿ, 2 ಹೆಣ್ಮಕ್ಳಿಗೆ. ಇಲ್ರಿ ವೈನಿ, ಮಂದಿ ತಿಳಿದು ಮಾತಾಡ್ತಾರ, ತಿಳಿಲಾರ ಮಾತಾಡ್ತಾರ. ನೀವ್ ಹೇಳ್ತೀರಿ, ನಾನು ಒಪ್ಕೋತೀನಿ. ಅದೇ ಅಂತೆ ನಿಮ್ ಸಣ್ಣ ಮಗನಿಗೆ ಮಾತಾಡ್ಬೇಕ್ರಿ. ನೋಡೋಣ ಮಂದಿ ಯಾಕೆ ಮಾತಾಡ್ಲಿಲ್ಲ? ಅವ್ನ ನಡವಳಿಕೆ ಚಲೋ ಅದ, ಅವನಿಗೆ ಮಾತಾಡಿಲ್ಲ. ನಾ ಕೊಟ್ರ ಸಣ್ಣವನಿಗೆ ಕೊಡ್ತೀನ್ರಿ, ಕೊಡ್ಲಿಲ್ಲ ಅಂದ್ರ ಕೊಡಲ್ರಿ. ನೀವು ನಮ್ ಮನಿಗ್ ಬಂದ್ರು ಅಟ್ಟೆ, ಬಿಟ್ರು ಅಟ್ಟೆ. ನಾವ್ ನಿಮ್ ಮನಿಗೆ ಬರೋದ್ ಬೇಡ, ನೀವು ನಮ್ ಮನಿಗ್ ಬರೋದ್ ಬೇಡ. ಇಲ್ಲಿಗೆ ಇದು ಋಣ ಬಂದು ಮುಗಿದ್ರು ಅಟ್ಟೆ ರೀ ವೈನಿ, ನಾ ಕೊಡಲ್ ನೋಡ್ರಿ. ಅಲ್ಲ ಕರೆ ಮಂದಿ ಅನ್ಸು ಹೇಳಂಗಿಲ್ಲ. ನನ್ನ ಮಗ ದೊಡ್ಡ ಮಗ ಮಾಡಾಕತ್ತದ ಹಂಗ ರಾಡಿ ಅಲ್ಬೇಕಲ್ಲ ಸಾಲ ಅವ್ರ ಹುಡುಗಿಯರ್ ಬೆನ್ನತ್ತದ, ಅದು ಮಾಡಾಕತ್ತಾನು. ಹೋಗ್ರಿ ಬಿಡು, ಹೆಂಗ ಸಣ್ಣ ಮಗನಿಗೆ ಕೊಡ್ತೀನಿ ಅನ್ನಕತ್ತಾಳ. ಅದೇ ಒಂದು ಹಿಗ್ಗ. ಯಾಕೆ ಅಲ್ದಾಕ ಸಣ್ಣ ಮಗನಿಗೆ ಕೊಡ್ತೀನಂತ ಅವನಿಗೆ ಎಲ್ಲಾರು ನೋಡಿದ್ರೈತಿ. ಈಗ ಜಗತ್ತದಾಗ ಚಟ ಮಾಡ್ಲಾರ್ದಾರ ಯಾರು ಹೇಳು? ಯಾಕೆ ನಾ ಮಾಡ್ತಿದ್ದಿಲ್ಲ ಚಟ. ಮನಾರು ಕುಡಿತಿದ್ದನ್ ತಿತ್ತಿದ್ದನ್ನ ಮಾಡ್ಕೊಂಡಿಲ್ಲ. ಯವ್ವ ನಿಮ್ಮ ಅಣ್ಣ ಮಾಡ್ತಿದ 12 ತೂತ್ಕೊಂಡ್ ಚಟ ಮಾಡಿದ್ರು ನಾ ಮಾಡ್ಕೊಂಡಿನಿ. ಆಗಿನ ಕಾಲ ಬೇರೆ, ಈಗಿನ ಕಾಲ ಬೇರೆ. ಆಗ ಎಲ್ಲಾ ಹ್ಯಾಬ್ರೇಡ್, ಈಗ ಹ್ಯಾಬ್ರೇಡ್ ಬಂದ. ಅವಾಗ ಜವಾರಿ ಇತ್ತು, ತಿಂದು 4 ಒಪ್ಪತ್ತ ಬದುಕಿ ಹೋದ್ರ ನಿಮ್ಮ ಅಣ್ಣದೇವ್ರು. ಏನು ಒಂದ್ ಮಾತು ಹೇಳ್ತೀನಿ, ಈಗಿಂದಿಲ್ಲವ ಹಂಗ ಹ್ಯಾಬ್ರೇಡ್ ಬಂದದ. ಏನ ಅಂತಾರಲ್ಲ 60 ವರ್ಷ ಬಾಳೋರು ಈಗ 30 ವರ್ಷನಾಗ ಹಲಿಗೆ ಹಚ್ಲಕತ್ತಾರವ. ಹಂಗೇನಾರ ಆಯ್ತಂದ್ರ ನನ್ನ ಮಗಳ ಜೀವನ ಹಾಳಾಗ್ತದ. ನನ್ನ ಮಕ್ಕಳ ಜೀವನ ಹಾಳ. ನಾ ಕೂತು ಮಾಡ್ಲಕ್ಕ ನನಗೆ ಇಷ್ಟ ಇಲ್ಲವ, ನಾ ಮಾಡಲ್ಲ. ಅಲ್ವಾ ಹಂಗಂತ ಜಗ ಕಾಲಕ್ಕೆ ತಕ್ಕಂಗೆ ಬದಲಾಯ್ತಂತ ನಾವ್ ಅನ್ಕೋತೀವಿ. ಆ ಕಾಲ ಬದಲಾಗಲ್ದಾಕ ನಾವ್ ಯಾಕೆ ಬದಲಾಗ್ಬೇಕು? ಕಾಲ ಹೆಂಗೋ ಬದಲಾಗ್ತೈತಿ. ನೀನ್ 108 ಮಾತಾಡ್ತಿ. ನೀನ್ ವಕೀಲ್ ಪಾಯಿಂಟ್ ಮುಂದ ನಮಗ ಮಾತಾಡ್ಲಕ್ ಬರಲ್ಲ. ನಿನ್ನಂಗ ನಮಗ ಬಾಯಿ ಕೊಟ್ಟಿಲ್ ದೇವ್ರ. ನಾ ಹೊಟ್ಟೆ ಕುಡಲ್ ನೋಡವ, ಜಳ ಕುಡಲ್. ನನಗೇನ್ ಹೆಣ್ಣು ವಾದ್ಯ ಕೂತಿಲ್ಲ. ಇರವೇ 2 ಹೆಣ್ಣು ಮಕ್ಕಳು. ನನಗೇನ್ ಹಿಂದಿಲ್ಲ ಮುಂದಿಲ್ಲ, ಗಂಡಸ್ ಮಕ್ಳಿಲ್ಲ, ಏನಿಲ್ಲ. ಮನಾರ್ ದುನಿಯಾದೇ ಆಸ್ತಿ ಅದ. ಸಾಲಿ ಕಲಿಸ್ಲತ್ತೀನಿ. ಇವತ್ತಿಲ್ಲ ನನ್ನ ಮಗಳಿಗೆ ನೌಕರಿ ಬರ್ತದ. ಯಾವನಿಗಾರ ನೌಕರಿ ಅವನಿಗೆ ಮಾಡಿ ಕೊಡ್ತೀನಿ. ಈಗಿಗೋಬೇಕೀಗ ದಂಟಿದ್ದು ಅವನಿಗೆ ಹೋಗಿಸ್ತೀನಿ. ಅಲ್ವಾ ಹೋಲ್ ಬಿಡು, ನಾ ಏನೋ ಜಗಳ ಮಾಡಕ್ ಬಂದಿಲ್ಲ. ನಿಮ್ ಕೂಡ ಜಗಳ ಮಾಡಿ ಏನ್ ಮಾಡ್ಲಿ? ನಂದು ತವ್ರ ಮನಿ ಅದ. ನೀ ಏನೋ ಮಾತು ಬರಬರಿ ಅದ. ಯಾಕಿರ್ಲಕ್ಕ ನಿನ್ ಮನಸ್ಸಿನಾಗ ಯಾವಾಗ ಹೆಂಗ ಅನಿಸ್ತೈತಲ್ಲ, ಬೇಡ ಕೊಡ್ಬೇಡ. ನಾನ್ ದೊಡ್ಡ ಮಗನಿಗೆ ಯಾವಾಗ ನಿಮ್ ಮಂತನ ಬಂದ್ರ ನಾ ಸಣ್ಣ ಮಗನಿಗೆ ಕೊಡ್ತೀನಿ ಅಂದಲ್ಲ, ಅದೊಂದು ಖುಷಿ ಆಯ್ತು. ಅವನಿಗೊಬ್ಬರು ಮಾಡೋದಂತ ಅವನಿಗೆ ನೋಡ್ತೀನಿ. ಎಲ್ರ ಸಿಕ್ತು ಅಂದ್ರ ಇಬ್ಬರದು ಒಂದೇ ಹಂತರದಾಗ ಲಗ್ನ ಮಾಡ್ತೇಗೇನು? ಇಲ್ಲ ಅಂತಂದ್ರ ಸಣ್ಣ ಒಂದೇ ಮೊದಲು ಮಾಡ್ಬೇಡ. ನಾವು ಇರ್ಲಿ ನಡಿವಾ, ಕಾಲ ಮರ್ತಕೋ. ಊಟ ಮಾಡಕತ್ತಿ, ಚಾ ಕುಡಿಯಕತ್ತಿ. ನಡಿ ಒಳಗ್ ಹೋಗ ನಡಿ. ನಾನು ಇಲ್ಲೇ ಕುಂದ್ರಸ್ಕೆ ಮಾತಾಡ್ಲಾತೀನಿ. ಏನ್ ಮಾಡ್ತೇನೆ? ನನಗೂ ಒಂದ್ ತಿಳಿ ಅದ ನೋಡ್ತೇವೆ. ಯಾಕತ್ತಾವ ಇದು ಮಕ್ಕಳು ಹಡಿಲಾರ್ದ ಒಂದ್ ಚಿಂತೆ ಇತ್ತು, ಹಣದ ಒಂದು ಚಿಂತೆ. ನನಗ ಎಲ್ಲಾರು ಹೋಗಿ ಊರ್ಲಾಕಲ್ಲ ನಲ್ಲಕ ಹಂಗೆ ಆಗ್ತದ. ನೀ ಏನು ವಿಚಾರ ಮಾಡ್ಲಕ್ ಹೋಗ್ಬೇಡ, ನಡಿ.
ಯಾಕ ತಂಗಿ ಕಸ ಹುಡ್ಗಾಕತ್ತಿ? ಹ್ಞೂ ಯವ್ವ ಇದು ಎಂತವ್ ಕಟ್ಟಿಟ್ಟಿದಿ ಇದು ಹೊಟ್ಟೆ ಬರ್ಲ ನಂಗೆ ಹುಡುಗಲಿಕ್ಕೆ. ಏನ್ ಮಾಡ್ಲಿವ ಬಿಡು, ನಾ ಹುಡುಗ್ತೀನಿ ಮುಂಜಾನೆ. ಇದನ್ನ ಹುಡುಗ್ಲಾಕತ್ತಿದಿ? ಇದು ಆ ದಂಡಿದ ಕೌಲಿ ಕೆತ್ತಿ ಬಂದಿ? ಹ್ಞೂ ಕೆಲ್ಸ ಬಂದು ಹಿನಾಗೆ ಕೈ ಕಾಲು ಭಾಳ ನುಸ್ಲತ್ತೈತಿ. ಟೂರಿಗೆ ಹೋಗಿ ಮಕ್ಕೋಬೇಕಂತ ಮಾಡಿದ್ದೆ. ಅದು ಹೋಲ್ ಬಿಡ್ಯವ, ನಿಮ್ಮ ಮಾತಿ ಬಂದಿಳು. ಯಾರ ಲಲ್ತಾವತಿ? ಹಾ ಬಂದು ಅಯ್ಯ ನೀನು 2 ಹೆಣ್ಣು ಮಕ್ಳು ಅದಾವ, ನಾನು 2 ಗಂಡಸ್ ಮಕ್ಳಿಗೆ ಕೊಡುವ ತಿಳಿಸಿ ಅಂದ್ರು. ಅನ್ನನ ನಾಂದ್ಯಾ ನಮ್ಮ ಹುಡುಗಿ ದೊಡ್ಡ ಸಣ್ಣ ಹುಡುಗಿ ಸಾಲಿ ಕಲಿಯಕತ್ತದ ಬೆಂಗಳೂರಕ್ಕ, ಅದಕ್ಕೇನ್ ಕೊಡಲ್ಲ. ದೊಡ್ಡ ಹುಡುಗಿಗಾದ್ರೆ ಸಣ್ಣವನಿಗೆ ಕೊಡ್ತೀನಿ, ದೊಡ್ಡವನಿಗೆ ಕೊಡಲ್ಲ ಅಂದಿನ. ಅದಕ್ಕಾಗಿ ಮತ್ತ ನಿಂದೇನವ ಮತ್ತ ನಾ ಸುಮ್ಮನೆ ಏನು ಗೊತ್ತಿದ್ದು ಬಾಯಿ ಹೋಯ್ತಿಯಲ್ಲ. ಹೊಟ್ಟೆ ನೋಡು ಅವ್ರ ಹೆಂಗಾರ ಅನ್ನೋದು ನಮ್ಮ ಮನೆಗೆ ಬಂದ್ ಹೇಳ್ತಾರ ಗೊತ್ತದಲ್ಲ ನಿನಗ. ಹೊಟ್ಟೆ ಮಾಡ್ಕೊಳ್ಳೋಣ ಅದೇನು ಹೇಳಕ್ ಹೋಗ್ಬೇಡ. ದೊಡ್ಡವನಿಗೆ ಅಲ್ಲ ನೀನು ಕೊಡಿ, ಆ ಸಣ್ಣ ಹುಡುಗ ಅದಲ್ಲ ಸಣ್ಣವನಿಗೆ ನಾ ಅಂದಿನಿ ಕೊಟ್ರ ಸಣ್ಣವನಿಗೆ ಕೊಡ್ತೀನಿ, ದೊಡ್ಡವನಿಗೆ ಹೊಟ್ಟೆ ಕೊಡಲ್ಲ ಅಂದಿನಿ. ಅದಕ್ಕಾಗಿ ಸುಮ್ಮ ಮಾಡ್ಕೋ. ಯಾಕ ಹೊಲ ಮನ್ಯಾಗ ದುಡಿತದ ಪಾರ್ ಚಂದ, ನೀನು ದುಡಿಯಕಿ ಅವನು ದುಡಿಯವ, ಏನಾರ ಹೊಂದಾಣಿಕೆ ಮಾಡ್ಕೊಂಡ್ ಹೋಲಾಕ್ ಬರ್ತದ. ಸಣ್ಣವನಿಗವ ಆಗ ತಗೋ, ಯಾಕಂದ್ರ ಅವ ಸಣ್ಣ ಕೆಲಸ ಮಾಡ್ತಾನ ಹೊಲ್ದಾಗ, ಅವನಿಗಾದ್ರ ಇರ್ಲಕ್ ಮಾಡ್ಕೋತೀನಿ. ಆದ್ರ ಮಾತ್ ಕೊಟ್ಗಿತ್ತಿ ದೊಡ್ಡವ ಕೆಟ್ಟ ಸೈರಿ ಅದಾನ, ಅವ್ನಿಗೆ ಹೊಟ್ಟೆ ನೋಡ ತಂಗಿ ಬಿ ಕೊಡ್ತೀನಿ ಅಂತ ಮಾತ್ ತಗೋಕ್ ಹೋಗ್ಬಾರ್ದು ನೀನ. ಏನ ಏವ ಎಲ್ ತಂಗಿ ಕೂಡ್ಲೇವ, ಮನಾರ ಸಾಲಿ ಕಲ್ಸಿನಿ, ಯಾವನಿಗರ ನೌಕರಿದವನಿಗೆ ಕೊಟ್ಟಾಯ್ತು. ನೀ ಕಲಿ ಅಂದ್ರ ತಂಗಿ ನಿನಗ ವಿದ್ಯಾ ಬುದ್ಧಿ ತಲಿಗ್ ಹತ್ತಲಿಲ್ಲ. ಏನ್ ಮಾಡ್ತಿ ಚಂತಾನ ಬರೇ ಅಲ್ಲಿ ಇಲ್ಲಿ ಇಸಾಡ್ದೆ ಜಿಗದಾಡ್ದೆ ಹರಾಡ್ದೆ ಮಾಡ್ದಿ ಯಾಕಿರ್ಲಕ್ಕ. ನಿನಗ ಅಲ್ಲಿ ಸುಮ್ಮ ಕಳ್ಳು ಬೆಳಗಿರ್ಲಿ, ನಮಗೂ ತವ್ರ ಮನಿಗೆ ಹೋಗ್ಲಕ್ಕ ಬರ್ಲಕ್ಕ ಬರ್ತದ ತಂಗಿ. ಬ್ಯಾಡ ಅಂದು ಏನ್ ಮಾಡೋನು, ಕಡಕ್ಕೆ ಎಲ್ಲರೂ ಕುಡ್ತೇವ್ರಿ. ಅವು ಎಂತಾವ್ ಇರ್ತಾವ ಎಂತಾವೆಲ್ಲ, ಯಾಕಂದ್ರ ನಮ್ ಕಣ್ಣು ಮುಂದ ಬೆಳೆದಿದ್ ಪಾರದಿದು. ಸುಮ್ಮ ಹೂ ಅನ್ನಕತಿ. ನಾವು ಅತ್ತಿ ಮನೆಗೆ ಹೋಗಿ ಮಾತಾಡಿ ಬರೋಣತ್ತ ಮುಂದ್ ಹೋಗಿ ಕೇಸಿಂದ. ಆಯ್ತಾಯ್ತು ನೀ ಹೇಳದಂಗ. ನೀ ನಡೆಯೋಣ ಇದ್ರ ಕಸಡಿ ಬರ್ತೀನಿ. ಆಯ್ತಾಯ್ತು ಜಲ್ದಿ ಹುಡುಗಿ ಬಾ. ಆಯ್ತಾಯ್ತು. ₹20,000 ತಂದ್ಕೊಡು ನನಗ. ಎಷ್ಟ್ರ ರೊಕ್ಕ ಕೇಳ್ತಿ? ಮನೆ 30,000 ರೂಪಾಯಿ ಕೊಟ್ಟಾನೆ ಆದೈತಿ ಇದೈತಿ ಹೇಳಿ ಮತ್ತೆ ಈಗ ಮತ್ತೆ 20,000 ಕೇಳ್ತಿ. ಒಟ್ಟು ಬಂದಾಗೊಂಬರ್ರಿ ರೊಕ್ಕನೇ ಬೇಕ ನಿನ್ನೆ. ಮತ್ತ ಹತ್ತಲ್ಲ ನನ್ಗೆ ₹20,000 ನನ್ಗೆ ಇನ್ನ ಕೆಲಸ ಭಾಳ ಅದಾವ. ನಾ ಇನ್ನ ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಅಲ್ಲ ನಿನ್ನ ಮಕ್ಕದ ಬ್ಯೂಟಿಗೆ 20,000 ರೂಪಾಯಿ ಹತ್ತೈತಿ. ಅಲ್ಲ ತಿರ್ಗಾಮರಿಗೆ 5,000 ರೂಪಾಯಿ ಕೊಟ್ರೆ ಮೇಕಪ್ ಮಾಡ್ತಾರ. ಇಲ್ಲ 10 ರೂಪಾಯಿ ಕೊಟ್ರೆ ಒಂದು ಪೌಡರ್ ಬರ್ತೈತಿ. ಅಟ್ಟ ಹಚ್ಕೋ. ನೀನ್ ಅಂದ ಚಂದ ಯಾರು ನೋಡ್ಯಾರು? ನನಗೆ ನೀ ಬೇಕಂತ ಬಂದ ನೀ ಮೇಕಪ್ ಮಾಡ್ಕೊಟ್ಟ ಮೇಕಪ್. ಅಲ್ಲ ನೀ 20,000 ಕೊಡ್ತೀಯ ಅನಿಲ್ ಹೇಳ. ಮತ್ತ ಅದಕ್ಕೆ ಇಲ್ಲ 4 ದಿವ್ಸಕ್ಕೊಮ್ಮೆ ಕರಿತಿ. ಮತ್ ಚಲೋ ಅರ್ಬಿ ಉಟ್ಕೊಂಡ್ ಬಾ, ಕೂದ್ಲ ಶೇನಿಂಗ್ ಮಾಡ್ಕೊಂಡ್ ಬಾ, ಹಂಗ್ ಮಾಡ್ಕೊಂಡ್ ಬಾ ಹಿಂಗ್ ಮಾಡ್ಕೊಂಡ್ ಬಾ ಅದಕ್ಕೆ ಹೇಳ್ತಿ. ಹತ್ತಲ್ಲ ಏನ್ ರೊಕ್ಕ ಅದಕ್ಕ? ಅಂದ್ರೆ ಏನ ಈಗ ಒಟ್ಟು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನೀ ಬರಂಗಿಲ್ಲ ಅಂದಂಗ ಆತ. ಈಗ 20,000 ಬೇಕು ನನಗೆ. 20,000 ಮನೆಗೆ ಬರ್ತಾ ನೋಡು. ಮನೆ 50,000 ರೂಪಾಯಿ ನಮ್ಮ ಮಾವ ಕಡೆ ಬೇಸ್ಕೊಂಡು ಆ ಸೆಟ್ಟಿ ಕಡೆ ರೊಕ್ಕ ಹಾಸ್ಕೊಂಡು ಮನಿಗೆ ಬಂದ್ ಹೇಳ್ಯಾನ. ಅಂದ್ರು ನಮ್ಮ ಮಾವಾಗ ಏನ್ರ ಪುಸ್ಲಾಯ್ಸ್ ಅದ್ರ ಮನೆ ಬೇರೆ ಮುಡ್ಸಿನ 50,000 ರೂಪಾಯಿ. ಈಗ ಮಾತ್ರ ರೊಕ್ಕ ಕೊಡಂದ್ರ ನಾ ಎಲ್ಲಿ ಕೊಡ್ಲಿ? ಏನಾರು ಮಾಡಿ ಒಟ್ಟು 20,000 ಕೊಡು ನಂಗೆ. ಅಂದ್ರೆ ನೀವೇ ನಾನು ಪ್ರೀತಿ ಮಾಡಾಕತ್ತಿಲ್ಲ, ನೀವು ರೊಕ್ಕ ಮುಖ್ಯ ಆತಂದಾಗ ಆತ. ರೊಕ್ಕ ಬೇಕು ನೀನು ಬೇಕು? ನಾ ಬೇಕು ರೊಕ್ಕ ಬೇಕು ಅದನ್ನ ಹೇಳ. ಎರಡು ಬೇಕು. ಇದು ಆತ್ಲ ನೋಡು. ನನಗಂತೂ ರೊಕ್ಕ ಆಗಲ್ಲ, ಸುಳ್ಳು ಕಾಡ್ಬೇಡ ಹಂಗತಿ. ಅಂದ್ರ ನಡಿ ನಿನ್ ಜೋಡಿ ನಾನು ಬರ್ತಾ ನಿಮ್ಮ ಅವನ್ ಕಡೆ. ನಮ್ಮ ಮಾವನ್ ತರ ಬರಬೇಡ. ಮನೆ ಬೇಸ್ಕೊಂಡ ನೀ ಮನೆ ನಮ್ಮ ಬದಿನ ಹೇಳ್ತೀನಿ. ಕೊನ ಬರ್ತಾವ ನಮ್ಮ ಮಾವಿನ. ಏನ್ ಮಾಡಲ್ಲ ನಡಿ. ನಾ ಎಲ್ಲ ಹೇಳ್ತೀನಿ ನಿಮ್ಮ ಹೋಗ. ಈಗ ನೀ ಮಾಡೋದೆಲ್ಲ ಹೇಳ್ತೀನಿ. ಒಂದ್ ಕೆಲಸ ಮಾಡು, ನನಗ ಒಂದ್ 4 ದಿನ ಟೈಮ್ ಕೊಡು. ನಾ ನಮ್ಮ ಎಲೆ ಅಡ್ಜಸ್ಟ್ಮೆಂಟ್ ಮಾಡಿ ನಿಂಗೆ ರೊಕ್ಕ ತಂದು ಕೊಡ್ತಾನೆ. ಮನಿಗಂತೂ ಒಟ್ಟ ಬರಬೇಡ ನಿನ್ ಹೇಳ್ತಾನೆ. ಮತ್ತೆ ತಂದು ಕೊಡ್ಲಿಲ್ಲ ಅಂದ್ರ ತಂದು ಕೊಡ್ಲ ಮುಂದ ಈಗ ಒಟ್ಟ ಸೋಮೇರ ಆಯ್ತು. 4 ದಿನ ಟೈಮ್ ಕೊಡ್ತಾ. ನಾಳೆಗೆ ಈ ಟೈಮ್ ಬಾ. 4 ದಿನ ಆತ ಬರೋದ್ ಬಿಟ್ಟು ಮತ್ತೆ ನಾ ಜಲ್ದಿ ಬಾ. ಆಯ್ತು ಹೇಳು. ಮತ್ತೆ ರೊಕ್ಕ ಕೇಳೋದು ಅಟ್ಟ ಮಾಡ್ತೀನಿ. ಮತ್ತೆ ಅಲ್ಲ ಮತ್ತ ನಾಳೆಗೆ ಬಾ ಆತನ. ದಿನ ಕರಿತಾನ, ದಿನ ಬರ್ಬೇಕು. ದಿನ ಒಂದ್ಸಲ ಡ್ರೆಸ್ ಬೇಡ ನನ್ಗೆ. 20,000 ರೂಪಾಯಿ ಭಾಳ ಇವನಿಗೆ. ಡಾಕ್ಟರ್ ನಮಸ್ಕಾರ ರೀ. ನಮಸ್ಕಾರ ಬಾರಪ್ಪ. ಅರೆ ನಿಮ್ ಕಡೆ ಯಾರು ತಗದೈತ್ರಿ? ನನ್ ಕಡೆ ನೀ ಏನಾರ ರೊಕ್ಕಿನ ಯಾವ್ರಿದ್ರೆ ಬರ್ತಿ, ಅದಕ್ ಬಿಟ್ಟಂತೂ ಬರ್ಲಾ. ಮತ್ತೆ ನಿಮ್ ಮತ್ತೆ ಕೆಳಕ್ ಬರೋಣ್ರಿ. ಮತ್ತೆ ತಗದೈತಿ ನಿಮ್ ಕಡೆ. ನೀವ್ ರೊಕ್ಕ ಕೊಡ್ತಿರಪ್ಪ ನಿಮ್ ಕಡೆ ಬಂದೇನಿ. ಮೊನ್ನೆ ಕೊಟ್ಟದಕ್ಕ ನಿಮ್ಮ ಬೇಡಾಳ ನನಗ್ ಕೇಳಿ ಕೊಡ್ತ ಬಾ. ನಮ್ ರೊಕ್ಕ ಕೊಟ್ಟದ್ರ ಹೊಳಿಗ್ ಕೊಡಲ್ಲ ಅಂತ ಹೇಳ. ಸೇಟ್ರ ನಮ್ಮ ಬೇಗ ಹೇಳಕ ಬಡಿ ಹೇಳಕ ಏನ್ ಹಾಕ ನೋಡಕ ನಿಮ್ದು ರೊಕ್ಕ ಒಂದು ವಾಪಸ್ ಕೊಟ್ಟ ಇಲ್ಲ. ನಮ್ಮ ಓನ 30,000 ರೂಪಾಯಿ ಇಸ್ಕೊಂಡ್ ಬಂದ್ರಿ ಸೇಟ್ರೆ. ಹಂಗ್ಯಾಕ್ ಮಾಡ್ತೀರಿ? ಗೌರ್ಮೆಂಟ್ಸ್ ಮಾಡಿ. ಈಗ ನಿಮ್ಮ ಅವನ ಹೇಳ ನೋಡಪ್ಪ, ರೊಕ್ಕ ಬೇಕಂದ್ರ ನಾಳೆಗ್ ಬಾ. ಈಗ ಸದ್ಯ ಬೇಕಂದ್ರ ಫೋನ್ ಪೇ ಮಾಡ್ಬೇಕಾಗ್ತದ ನೋಡು. ಫೋನ್ ಪೇ ಮಾಡಂದ ಏನ್ ಕ್ಯಾಶ್ ಬೇಕು? ನೋಡ್ರಿ ಸೇಟ್ರೆ, ನೀವು ಫೋನ್ ಪೇ ಮಾಡಿರಿ ಕ್ಯಾಶ್ ಕೊಡ್ರಿ. ನನಗೆ ಈಗ 1 ತಾಸ ರೊಕ್ಕ ಬೇಕ. ನೀವ್ ಏನ್ ಮಾಡ್ತೀರ ನಂಗೆ ಗೊತ್ತಿಲ್ಲ. ಬೇಕಾದ್ರೆ ಒಂದು ದೋಸ್ತ ನಂಬರ್ ಕೊಡ್ತಾನೆ. ನನ್ನ ಫೋನು ಎಲ್ಲ ಹೇಳ್ರಿ. ಆ ನಂಬರ್ಕ ಫೋನ್ ಪೇ ಮಾಡ್ರಿ, ಅವ ಕ್ಯಾಶ್ ಕೊಡ್ತಾನೆ ನನಗೆ. ಹೋಲ್ ಬರ್ರಿ. ತಂಬಾಕ್ ಇಡ್ತಾರೆ ಕೈ ಚುಚ್ಚು ಮಾಡತ್ತ. ತಂಬಾಕ್ ಬೇಕು? ತಂಬಾಕನು ನನ್ ಕಡೆ ಬರ್ತಿ, ರೊಕ್ಕಿಗೂ ನನ್ ಕಡೆ ಬರ್ತಿ. ಹಂಗೋ ಹಿಂಗಾದ್ರ
ಶೆಟ್ರ ನೀವ್ ಇರೋ ಮಟನ ಯಾಕಂದ್ರಿ ನನ್ನ ಪಾಲಿಗೆ ದೇವ್ರ ಇದ್ದಂಗ್ರಿ ನೀವು ಏನ್ ಹೊಳ್ ಕೊಡಪ್ಪ ಈಗ ಒಯ್ದಂದ್ರ ಅಲ್ಲ ಅವ್ನು ಪಟ್ಟರ ಕೊಡ್ರಿ ಏನೋ ರೊಕ್ಕನ ಕೊಟ್ಟಿಲ್ಲ ಒಂದ್ ಹೊಳ ಕೊಡ್ತೀನಿ ಕೇಳ್ತಿರಲ್ಲ ಅಂದ್ರೆ ಅಲ್ಲಿ ತನ ನೀನು ಹೊಟ್ಟೆ ಕೇಳಲ್ಲ ನೀ ಅಂತ ಡೇಟ್ ಹೇಳ್ರ ಅಂತ ಡೇಟಿಗೆ ಕೇಳಕ್ ಹಾದಿ ಆಗ್ತದ ನೋಡ್ರಿ ಶೆಟ್ರ ಇಸ್ಕೊಂಡ್ ಆದ್ರೆ ಕೊಡಬೇಕಲ್ಲ ಹಂಗಂಗ್ ಬರ್ತಾರ ಇಲ್ಲ ನಿನ್ ಯಾವಾರ ಚಲೋ ಅದ್ ಬಿಡು ಅದಕ್ಕೇನಿಲ್ಲ ನಿನ್ ಯಾವಾರ ಚಲೋ ಆಗತ್ತೆ ನೀವ್ ರೊಕ್ಕ ಕೊಡ್ಲಾಕತ್ತೀನ ಅದನ್ನ ಹೇಳತ್ತೇನ್ರಿ ಒಟ್ಟ ನನಗ ತಾಸ್ನಾಗ ರೊಕ್ಕ ಕೊಡ್ರಿ ನಂಗೆ ಭಾಳ ಚುಚ್ಚು ಅನ್ನತದ ಕೈಯಲ್ಲ ಪಟ್ಟ ಕೊಡ್ರಿ ಈಗ ನಾ ಜರ ಬ್ಯಾಂಕಿಗೆ ಹೋಗಿ ಬರ್ತಾ ಒಂದ್ ತಾಸ್ ಬಿಟ್ಟು ಬಾ ಒಯ್ಯಾಕತಿ ಎಷ್ಟ್ 30 ಬೇಕಿಲ್ಲ ಹಾ 30 ಯಾಕಲ್ ಒಂದ್ ತಾಸ್ ಬಿಟ್ಟು ಬಾ ಆಯ್ತ ಬರ್ತಾರಿ ಸರ್ ಹಾ. ನಮ್ಮ ಏರ್ ಮತ್ತದನ್ನೆಲ್ಲ ನಿಮ್ ಮೌನ್ ಹೇಳ ಅಂದಲ್ವ ನೀನ ರೊಕ್ಕ ಕೊಟ್ಟ ಮೇಲೆ ಹೇಳಕ್ರಿ ಏನ್ ಮತ್ತೆ ಇಲ್ಲ ಹೇಳಲ್ ತೋನ ಹಂಗೆ ಹೇಳ್ತೀನಿ ಬಲ್ರ ಹಾ ಒಂದ್ ತಾಸ್ ಬಿಟ್ಟು ಬಾ ಒಂದ್ ತಾಸ್ ಬಿಟ್ಟು ನೀರೇ ಬಾ ಇಲ್ಲ ಅವ್ರ ನಾವೇ ಯಾಕಡೆ ಬರ್ತಾ ತೆಳಗ್ ತಿರ್ಗಿ ಆಯ್ತ ಆಯ್ತ ಹಾ ನಂಗೂ ಹೇಳಿ ಕೊಡ್ತಾನಂದಾರು ಮತ್ತ ರೊಕ್ಕ ಕೊಡ್ಲಿಕ್ ಮನಿಗ್ ಬಂದಾರ ಮತ್ತ ನಮ್ಮ ಮೋಕರಿ ಮರ್ಯಾದೆ ಹೋಗತಿ ಒಟ್ಟ ಹೆಂಗಾರ ಮಾಡಿ ಇನ್ನೊಂದ್ ತಾಸ ಹಾಕಿ ಮೊದಲು ರೊಕ್ಕ ಕೊಟ್ಟು ಬರ್ತಾನ ಬರ್ವಾ ನಿನ್ ಗಂಡನ ಕರಿ ರೀ ಬರ್ರಿ ಕುಂದ್ರಿ ಏನ್ ದಗ್ಯಾದ್ರಿ ನೋಡಪ್ಪ ಇಂತ ಮಾಡಿ ನಿಂದೊಬ್ಬಂದ ಹೆಂಗ ಮಾಡಿಸೋದು ಮಾಡ್ನೆ ಇನ್ನು ಮುಂದೆ ಉಳಿತೀನಿ ಮಣ್ಣಂದು ಅವನಿಟ್ಟು ಏನಾರು ಮಾಡಿಸೋದು ಮಾಡಾನು ಈಗ ಮನ್ಯಾನ ಸಾಧಾರಣ ಅವ್ನ ಮಗಳಿಗೆ ಮಾಡ್ಕೊಂತೀವಪ್ಪ ಚಂದಾಗಿ ಮಾಡೋನು ಅವನಂಗೆ ಮಾಡಕ್ ಹೋಗ್ಬೇಡ ಅವನಿಗೆ ಇಟ್ಟು ಗಾಳಿಗೆ ಬಿದ್ದಾನಂತ ಬಿಡೋಂಗಿಲ್ಲ ಹೆಂಗೋ ಮಾಡಿ ಅವನಿಗೆ ತಿದ್ದಿ ಬುದ್ಧಿ ಹೇಳ್ಕೊಂಡು ಊರಾಗ ನಮ್ದೇ ಆದಂತ ಒಂದಿಷ್ಟು ಮರದಿ ಅದ ಅದಿಟ್ಟು ಎಲ್ಲಿ ಕಾಯ್ತಾನೋ ಇಡ್ತಾನೋ ಅನ್ನೋದು ಬೊಗಲ್ ಹತ್ತು ಬಿಟ್ಟೈತಿ ಈಗ ಹೇಳ್ತಾನ ಅದೇ ಮಾಡ್ಕೊಂಡು ಎಲ್ಲಿ ಹೋಗ್ಯಾನ ಬರ್ತಾನ ಈಗ ಬಂದ್ರೆ ಅವ್ನಿಗೇನು ಅನ್ನಕ್ ಹೋಗ್ಬೇಡ ಯವ್ವ ಆಗೋದೈತೆ ಹೋಗೋದೈತೆ ಯಾಕೆ ಟೆನ್ಷನ್ ತಗೊಂತಿ ಸುಮ್ಮ ಚಿಂತೆ ಮಾಡ್ಕೊಂಡ್ ಕುಂತ್ರೆ ಏನು ಬರಂಗಿಲ್ಲ ಆಯ್ತು ನಂದು ನೀ ಹೆಂಗಂತ ನೋಡು ಹಂಗೆ ಚಂದ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ಆಯ್ತು ಏನು ಚಿಂತೆ ಮಾಡ್ಬೇಡ ಅವನಿಗೆ ಅನ್ನಗೆ ಎಷ್ಟು ದಿನ ಆಯ್ತು ಆಗ್ತಾ ಹೋಯ್ತು ಇನ್ನು ಮುಂದೆ ಅವನಿಗೆ ಚಂದ ತಿಳಿಸಿ ಬುದ್ಧಿ ಹೇಳಿ ಅವನಿಗೆ ಮದುವೆ ಮಾಡೋಣ ಅಲ್ರಿ ಮಾಮ ಯಾವತ್ ನೋಡ್ದಕ್ರ ಮನೆಗೆ ಇರಂಗಿಲ್ಲ ಬರೀ ಹೊರಗೆ ಇರ್ತಾನ ಯಾಕ ಮನೆ ಯಾಕಿರಂಗಿಲ್ರಿ ಅತ್ತಿ ಏನ್ ಮಾಡ್ತೇವ ಇವ ಇಟ್ಟ ಮೆಟ್ಟಿಗೆ ಹತ್ತದನ ಅವ ಕಾಣ್ ದೋಸ್ತರು ಅನ್ಕೋತ ಹೋಗಿ ಹಾಳಾಗೆ ಬಿಟ್ಟಾನು ಇನ್ ಹೆಂಗಾರ ಮಾಡ್ತಿದ್ದ ಅಲ್ಲ ನಿನಗ ದೊಡ್ಡವಾರ ಸಣ್ಣವಾರ ನಿನಗ ಯಾರು ಗೊತ್ತಾಗಲ್ಲ ನಿನಗ ಇಲ್ಲಿ ಕುಂದ್ರಪ್ಪ ಯಾಕ ಹಿಂಗ್ಯಾಕ ನಾ ಕೊಂಡ್ರೆ ಗೊತ್ತ ನನ್ನ ದೊಡ್ಡವನ ಮದ್ವಿ ಮಾಡೋದ್ ಬಿಟ್ಟ ಸಣ್ಣವ್ರ ಹೆಂಗ್ ಮದ್ವಿ ಮಾಡಿದ್ಲಿ ನೀನ್ ನನ್ನ ಮೊದಲ ಮದ್ವಿ ಮಾಡೋದ್ ಬಿಟ್ಟು ಇವ್ನ ಹೆಂಗ್ ಮದ್ವಿ ಮಾಡಿದ್ವಿ ನನಗ ಇವತ್ತು ಹೇಳ ಇಲ್ಲ ಆದ್ರ ಮತ್ ನಾ ಮನುಷ್ಯ ಅಲ್ಲ ರಾಕ್ಷಸ ಅಕ್ಕನ ಏನ್ ಮಾಡ್ತಿ ಹೇಳ ನನಗ ಅಲ್ಪ ನಾ ಕುಂದ್ರು ಚಂದ ಕುಂತ್ ಮಾತಾಡ ಅವು ಏನ್ ಹೇಳ್ತಾವ ಕೇಳ ಸ್ವಲ್ಪ ಹಂಗೆ ಸಣ್ಣವಾಗಿರೋದು ಕಲಿ ನಾನ್ ಮುಂದ ದೊಡ್ಡ ಹಾಕ್ ಬರ್ಬೇಡ ಮಗಳ ಅಲ್ಲಿ ನಮ್ಮ ಅವನ್ ತಿನ್ನ ತುಂಬಿ ನೀ ಯಾರ ಮದ್ವಿ ಮಾಡ್ಕೊಂಡ್ ಕೂತದಿ ನನಗ್ ಮದ್ವಿ ಇಲ್ಲ ಮುಂಜಿಲ್ಲ ನೀ ಹಂಗ ಮದ್ವಿ ಅದು ಅಣ್ಣನ್ ಮದ್ವಿ ಮಾಡು ಆಮೇಲೆ ಹಾಕಲ ಹೇಳ್ಬೇಕಾಗಿತ್ತೇನೋ ಯವ್ವ ನೀ ಸುಮ್ ಕುಂದ್ರ ನಾ ಮಾತಾಡ್ತೇನೆ ಗಪ್ ಕುಂದ್ರ ಅಲ್ಲ ಇಷ್ಟು ಬಂದ್ ಮಾತಾಡಕತ್ತಿಯಲ್ಲ ನಿನ್ಗ ಇರೋದು ಗೊತ್ತೈತಿ ಊರಾಗ ಇರ ಬರೋದಿತ್ತೆ ಅಬ್ರು ನಾಚಿಗೆ ಎಲ್ಲ ಮಾನ ಮರದೆ ಕಾದಿಟ್ಟಿದ್ ನಮಗೆ ಇಲ್ಲಿ ಊರಾಗ ನಿನ್ ಹೆಸರು ಕೆಡ್ಸೋದು ಕೂತು ನಿನ್ಗೆ ಯಾರು ಹೇಳಕ್ ಕೊಡ್ತಾರೋ ಮಂಗ್ಯಾನಂತವನೆ ಮತ್ತೆ ಬಂದ್ ದೊಡ್ಡ ದೊಡ್ಡ ಬಿಡ್ಲಪ್ ಕೊಂಡಿರ್ತೀವಿ ನಮ್ ಎದ್ರ ಆ ತಮ್ಮ ದೊಡ್ಡ ಆಗೈತಿ ಸುದ್ದ ಆಗೈತಿ ಅವ ನಾನು ಎಲ್ಲಾರು ನೋಡು ಹಂಗ ಹಿಂಗ್ ಹೇಳವಲ್ಲ ಅಟಾಚ್ ನಗರ ಅಲ್ಲ ನಿಂದ ಐತೆ ಗೊತ್ತ ನಂದ ಇರ್ತೈತಿ ಅಣ್ಣ ಇಷ್ಟತನ ಅವ್ವ ನಾ ಕುಂತಿ ನಿನ್ ಬಗ್ಗೆ ಹಾ. ಕುಂತಿದ್ವಿ ಇಷ್ಟ ದಿನ ಆಯ್ತು ಹೋಗ್ತೇವ ಅವನಿಗೆ ಚಂದ ಸುದ್ದ ನೋಡು ಬುದ್ಧಿ ನಿಂದ್ರಾಕರ ಬರ್ತೈತ ನೋಡು ಅವಂದು ಒಯ್ತು ಮದ್ವೆ ಮಾಡೋಣ ಅಂತ ಹೇಳಕತ್ತೀನಿ ಮುಗಿತ ಎಲ್ಲಾ ಮುಗಿತ ಇನ್ನು ಹಳೆಯಲ್ಲ ನನ್ ಜೀವನ ಅಣ್ಣ ಏನೋ ಮುಗುದಿಲ್ಲ ಮಾಡೋಣ ಏನಾಗಿಲ್ಲ ಇನ್ನ ನೋಡು ನೀ ಕತ್ತಿಗೆ ಏನ್ ಗೊತ್ತ ಕಸ್ತೂರಿ ವಾಸ ನೀ ಕತ್ತಿಗೆ ಏನ್ ಗೊತ್ತಾಗ್ಬೇಕು ನಿನ್ ಬಗ್ಗೆ ಯಾರು ಒಳ್ಳೇದ್ ಬಯಸ್ತಾರ ಯಾರು ಕೆಟ್ಟದ್ ಬಯಸ್ತಾರತ್ತ ಮಂದಿ ಕೆಟ್ಟದ್ ಬಯಸ್ತಾರ ಬಲ್ ಹೋಗಿ ಒಳ್ಳೇದ್ ಮಾಡಿ ಬರ್ತಿ ಮನೆಯವ್ರು ನೋಡಿದ್ರೆ ಕೆಟ್ಟದ್ ತಿಳ್ಕೊತಿ ಅಲ್ಲ ನಾವ್ ಮಾತು ಹೇಳ ನನಗ ಇಷ್ಟ ದಿನ ನೀವು ಊರಾಗ ಏನೇನ್ ಲಪಡ ಮಾಡಿದ್ವಿ ರೊಕ್ಕ ಸಾಲ ರೂಪಾಯಿ ಏನೇನ ಮಾಡಿದ್ವಿ ಸಾಲ ಸಮದ ಎಲ್ಲಿ ಏನೇನು ಊರಾಗ ಎಲ್ಲಾ ಲಪಡ ಮಾಡಿದ್ವಿ ಅವು ಏನ್ರ ಅಂದ್ಲು ನೀ ಎಲ್ಲಿ ಸಾಲ ಮಾಡಿ ಎಲ್ಲಾ ಸಾಲ ಕೊಟ್ಟಾಳ ನೀ ಏನ್ ಲಪಡ ಮಾಡಿದ್ರೆ ಎಲ್ಲಾ ಮುಚ್ಚಿಗ ನೀನು ನಂದ ಅದೇ ದೊಡ್ಡ ತಪ್ಪಲ್ಲ ನಾ ಮಾಡೋದು ನಾ ಅದನ್ನ ಬಡ್ಕೊಂದಿನ ಇನ್ನು ಮುಗಿತ ಇನ್ನು ಮುಗಿತಿ ಇನ್ ನನ್ನ ತರ ಇಲ್ಲ ಇವನು ಮದ್ವಿ ಮಾಡಿದೆ ಅಂದ್ರ ನಾನು ಹೋಗ್ಬೇಕು ಕರ್ಕೊಂಡ್ ಬರ್ತಾನೆ ಈಗ ಕೊಡ್ರಿ ಹೇಳ್ಕೊಟ್ಟು ಬಿಡಂಗಿದ್ರಿ ಅಣ್ಣ ಏನ್ ಮಾಡಾಕತ್ತು ನೋಡು ಯಪ್ಪ ಒಬ್ಬಾಕಿನ ತರ್ತೀನತ್ತಾನ ಎಲ್ಲಿ ಯಾರ ಅದಾರ ಏನತ್ತಿ ನನಗ್ ಗೊತ್ತಿಲ್ಲ ಏನು ಬಿ ಯಾವಾಗ ಹುಡುಗಿ ಬೆನ್ ಹತ್ತಿ 50,000 ರೂಪಾಯಿ ಸಾಲ ಮಾಡಿದನು ಒಮ್ಮೆ 20 ಎಷ್ಟೋ ಮಂದಿ ಸಾಲ ಕೊಟ್ಟಿನಿ ಅವ್ನ ಬಗ್ಗೆದಾಗ ಈಗ ಏನ್ ಹೊಡ್ಕೊಂಡ್ ಬರ್ತಾನ ಯಾರಿಗ ಗೊತ್ತೇನ ಚಿಂತೆ ಮಾಡಬೇಡ ಸುಮ್ ಕೊಡ್ದೈತಿ ನಿಷೇಧಾಗ ಹತ್ತೈತಿ ಹೇಳ ಅಲ್ಲ ಇವಾರ 20,000 ರೂಪಾಯಿ ತಗೊಂಡ್ ಬರ್ತಾ ಅಂದಾನ ನನಗರ ಜಲ್ದಿ ಬಾ ಬಂದ್ ನಿಂದ್ರ ಜಲ್ದಿ ನಿಂದ್ರ ತಂದಾನ ಮತ್ ಇನ್ನ ಬರ್ಲಕ್ ತಯಾರಿಲ್ಲ 20,000 ರೂಪಾಯಿ ಕೊಡಲತ್ತ ಮನೆಗೆ ಹೋಗ್ತೀನಿ ಒಂದು ಸೌಕಾಸ್ ಈಗ ಸಿಟಿ ಕಡೆ ಹೋಗಿನಿ ಏನ 20,000 ರೂಪಾಯಿ ಕೇಳಿದ್ಲ 30,000 ರೂಪಾಯಿ ಇಸ್ಕೊಂಡಿನಿ ಯಾಕಂದ್ರೆ 10,000 ರೂಪಾಯಿ ನನಗೆ ಚೈನಿಗೆ ಅಂತೇಳಿ ಏನ ನಿನಗ 20,000 ಬೇಕು ಏನ ನಿನ್ನ ಕಾಯಂ ರೊಕ್ಕದಾಗನ ಎರಿಬೇಕು ಯಾರ್ರಾಗ ಒಂದ್ ನನಗ್ ಹೇಳ ನೀ ಖಾಯಂ ರೊಕ್ಕದಾಗ ರೀತಿ
20,000 ಕೊಡ್ಲಾಕೆ 20 ಮಾತು ಮಾತಾಡ್ದಿ. ನೀನು ನನಗ ಜಿಗದಾಡಿ ಎಸೆ ಮಾಡಿ ಮಾತಾಡಬೇಡ. ಈಗ ನಿನಗೊಂದ ಸುವರ್ಣ ಅವಕಾಶ ಐತಿ. ಹ್ಞೂ ಅಂದಿ ಜೀವನ ಸೆಟ್ಲ, ಇಲ್ಲ ಅಂದ್ರೆ 20,000 ತಗೊಂಡ ಹಾಳಾಗಿ ಹೋಗ. ಏನ್ ಅನ್ನೋದು ಕೇಳ್ತಾ ಇರಲಿ. ಅಲ್ಲ ಎಂದೋ ಇವ ಹಿಂಗ್ ಹೇಳಿಲ್ಲ. ಸುಖ ಸಪ್ಪತ್ನಾಗ ಬೀಳಕತ್ತ ಹೇಳಕತ್ತಾನ. ಅದು ಏನಿದ್ರಬೇಕು. ನನಗೂ ಹಿಂದಿಲ್ಲ ಮುಂದಿಲ್ಲ, ತಾಯಿಲ್ಲ ತಂದಿಲ್ಲ. ನೋಡ ಯಾಕಿರ್ಲಕ್ಕ ಏನ್ ಹೇಳತ್ತಾನ ಮಾಡೇ ಬಿಡು. ಹೌದು ಹಾ ನಾ ಹೇಳೋದು ಕರೆ ಐತಿ. ಈಗ ನಾ ಹೇಳಿದ ಹೋ ಅಂದೈತಕೋ, ನಾ ಮನಿಗ್ ಸಸಿ ಹಾಕಿನಿ. ಏನ್ ಮಾಡ್ತಿ ಹೇಳ. ಹಾ ಹ್ಮ್ ಹಂಗಿದ್ರ ಚಲೋ ಆಯ್ತಲ್ಲ. 20,000 ರೂಪಾಯಿನೂ ಕೊಡು, ಸಸಿನೂ ಆಗಿ ಬರ್ತೀನಿ. ಏ ನಿನ್ನವನ ಮನಿ ಸಸಿ ಆಗ್ಬಾ ಅಂದ್ರ ಮತ್ 20,000 ಕೇಳ್ತಲ್ಲ. ಆಯ್ತಾ 20,000 ತಗೊಂಡು ಸಾಯ್, ನಾ ಬೇರೆ ನೋಡ್ತೀನಿ. ಏ ಇಲ್ಲ 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 ಬೇಡ ಬೇಡ, ಯಾಕಿರ್ಲಕ್ ಹೋಗ ನಡಿ. ಬರ್ತಿಲ್ಲ ಬರ್ತೀನಿ ನಡಿ ಹಂಗಾರ ಮನಿ ಬಾ. ಕುಡ್ದು ನಿಂದ್ರಾಗ ಬರ್ಬಂದ್ ಹಿಂಗ್ ಮಾಡಾಕತ್ತ ಹೆಂಗ್ ಮಾಡೋದಪ್ಪ ಇನ್ನ? ಯಾರು ಹೋಗಿ ಯಾರ ನಾನು ಹೇಳ್ತೆ ನಿನ್ನ ತಾತ ಸಸಿ. ಹಾ ನಾನೇ ಮಾತ್ ಕೇಳಿದವ್ರೆ, ನೀ ಯಾಕೆ ಹಿಂಗ್ ಮಕ್ಕೊತಿದ್ದಿ? ಆಗ ಕೇಳಿದವ್ರೆ ನಾನು ಒಂದ್ ಆಗ್ತಿತ್ತಲ್ಲ. ಏ ಅಣ್ಣ ಇಲ್ಲಿ ನೋಡಿ ಬಾ. ನಿಂದೆಲ್ಲ ಚಲೋ ಐತಿ, ನಿನಗೆ ಹೋಗ್ಬೇಕ ನೋಡ್ಕೊ ಹೋಗ್. ಏನಿದ್ದೀವಿ ಅಣ್ಣ ಇಲ್ಲಿ ನೋಡ ಅವ್ ಬಿದ್ದಾಳ. ಏನ್ ಮೈಮ್ಯಾಗ ಏನಾರ ಖಬರ್ ಐತಿಲ್ಲ ನಿನಗ? ಆಯ್ತಾ ಡಾಕ್ಟರ್ ಕರ್ಕೊಂಡ್ ಬರ್ತಾರ ಕೊಡ್ರಿ. ಕರ್ಕೊಂಬ ಜಲ್ದಿ. ಏ ಡಾಕ್ಟ್ರ ನಮ್ಮವ್ವ ಹಿಂಗ ನಿದ್ದೆ ಬರಾಕತ್ತಾವ. ಆಕಿನ ಎಬ್ಸಕ ಬಾ ಬಾ. ಲಲ್ತಾಕನ್ ಮಗ ಇಲ್ಲಿ ಹ್ಞೂ ಮರ ನಡಿ ಮುನ್ನಡಿ. ಏನಾಗ್ಯದಪ್ಪ? ಎಲ್ಲ ನನಗ್ ಗೊತ್ತಾಗಿದ್ರ ನಿನ್ನ ತಕ್ಕ ನಾ ಬರ್ತೀನಿ. ನಾನೇ ಡಂಟ್ರಾಗ ನಾನೇ ಇಂಜೆಕ್ಷನ್ ಮಾಡ್ತಿದ್ಲ. ಮುನ್ನಡಿ ಮುಂದ್ ನೋಡ ನಡಿ. ಏನಾಯ್ತು? ನನ್ ಬಿಡ್ರಿ ಅಲ್ಲಿ ನೋಡ್ರಿ ಮೊದಲ. ಡಾಕ್ಟರ್ ಸಾಬ್ ನೋಡ್ರಿ ಏನಾಗೈತಿ? ಮಾಡದ್ ಡಾಕ್ಟರ್ ಕರ್ಕೊಂಡ್ ಬಂದ ನೋಡಿ. ವಿಕಿನ್ ಕಾಲ ನೋಡ್ರಿ ನಾ ಮತ್ ಬಿದ್ದಿದ್ದು ಹಚ್ಚುಂಡ್ರಿ ಅಕ್ಕಿಗೆ. ಚೆಕ್ ಮಾಡಕತ್ತಾರ ಬಿಡು. ಸೀರಿಯಸ್ ಆಗಿ ಕಂಡೀಷನ್ ಐತ್ರಿ. ಹ್ಞೂನ್ರಿ. ಇದು ಮಿರಾಜ್ ಹೋಗ್ಬೇಕಾಗ್ತರಿ. ಹೌದ್ರಿ. ಜಲ್ದಿ ಗಾಡಿ ಮಾಡ್ಕೊಂಡ್ ಹೋಗ್ರಿ ನೀವು. ಆಯ್ತ್ರಿ ಡಾಕ್ಟರ್ ಹೋಯ್ತೀನ್ರಿ. BP ಲೋ ಆಗೈತಿ. ಹ್ಞೂನ್ರಿ. ಜಲ್ದಿ ಗಾಡಿ ಹಾಕಿ ಕರ್ಕೊಂಡ್ ಹೋಗ್ರಿ. ಆಯ್ತಾಯ್ತು. ಅಣ್ಣ ಇಲ್ಲಿ ಡಾಕ್ಟರ್ ಏನ್ ಹಾಕ್ತಾರ ಕೇಳ ಸ್ವಲ್ಪ. ಈಗ ಅವಾಗ ದವಾಖಾನೆ ಹೋಗ್ಬೇಕಂತ ಮುಂದಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು? ರೀ ನಿಮ್ ಮಣ್ಣ ಕುಡ್ದು ಎಲ್ಲ ಕಡೆ ಸಾಲ ಮಾಡ್ಕೊತ ಹೋಗ್ತಾನೆ. ನಿಮ್ಮ ತೋರ್ಸೋದ್ ಕುಂದ್ರೇನ್ರಿ? ಲೇಟ್ ಮಾಡಾರ ಹೋಗ್ವಾ ಜಲ್ದಿ ಹೋಗ್ರಿ ನೀವು. ಆಯ್ತು ಸರ್ ಹೋಯ್ತೇನ್ರಿ. ಏನ ಅವ್ ಡಾಕ್ಟರ್ ಏನ ಹೇಳ ಹೋದ್ರ ಕೇಳ್ತೈತಿ ಕಿವ್ಯಾರ. ರೀ ದೊಡ್ಡವಾಗಿ ಅವನಿಗಿಲ್ಲ ಅಂದ್ರ ನನ್ಗೆ ಅದಕ್ರಿ ಅವ್ ಕುಡ್ದು ಎಲ್ಲ ಕಡೆ ಸಾಲ ಮಾಡ್ಕೊಂಡ್ ಕುಂದಿರ್ತಾನೆ. ಈಗೇನ್ ಬರೀ ಜಗಳ ಮಾಡೋಣ, ಅವಾಗ ದವಾಖಾನೆ ಹೋಗಿ ಮುಂದಕ್ಕ. ಅಲ್ಲ ಪಪ್ಪ ಮಗಳ ಈಗ ಅವಾಗ ಆರಾಮ ಹಣ್ಣು ಮದ್ವೆ ಆಗ್ಬೇಕವ್ರ ನನಗೆ ಹೇಳಿ ಮದ್ವೆ ಆಯ್ತು. ಅವ ಕರಿಬೇಕಾಗಿತ್ತು ಎಲ್ಲ ಬಾ ಅಂತ ಕರಿಬೇಕಾಗಿತ್ತು. ನೀ ಸುತ್ತಿದ್ರೆ ನನಗೆ ಮದ್ವಿ ಮಾಡ್ತಿದ್ಯಲ್ಲ ಅವ್ ಬಿದ್ದ ಎತ್ಕೋ ನೀವ್ ಒಬ್ರೇ ಇದ್ದೀರೇನ್ರಿ? ನೋಡ್ರಿ ಎಲ್ಲ ನಿಮ್ಮ ಮಣ್ಣು ದೊಡ್ಡವನ ತೋರ್ಸ್ತಾನ ಬರೀ ಕಡೆ. ನಮಸ್ಕಾರಪ್ಪ ಎಲ್ಲ ನನ್ನ ಅಣ್ಣ ತಮ್ಮದವ್ರಿಗೆ ಅಕ್ಕ ತಂಗಿಯರಿಗೆ. ನೋಡ್ರಿ ಹೆಂಗದ ಮಕ್ಕಳದು ಕಾಲ ಏನೇನ್ ನೋಡೋದು ಬಂತಂತ ಹಡದ ತಾಯಿ ತಂದಿ ಮಕ್ಕಳು ಏನೇ ಮಾಡಿದ್ರು ಬಿ ಕೆಲವೊಂದು ತಾಯಿ ತಂದಿ ಎಷ್ಟೋ ಮುದ್ಲೆ ಬೆಳೆಸ್ಬಿಡ್ತಾರ. ಲಾಸ್ಟಿಗೆ ಆ ಮಕ್ಕಳು ನಮಗ್ ನೋಡ್ತಾವನ ಆಶಾ ತಾಯಿ ತಂದಿಗೆ ಬಹಳ ಹೂವಿನಾಗ ಬೆಳೆಸ್ತಾರಂತ ಅನ್ನೋಂಥದ್ದು ಕೆಲವೊಂದು ಮಕ್ಕಳು ಅವ್ರ ಕನಸನ್ನೇ ಪೂರಾ ನುಚ್ಚು ನೂರು ಮಾಡಿಬಿಟ್ಟಾರ. ಅದೇ ಒಂದು ಸಂದೇಶ ನೋಡ್ರಿ. ನೀವು ನೋಡ್ತೀರಿ ಈಗ ಮುಂದೆ ಬರ ಹಿಡಿದಾಗ ಎಷ್ಟು ಮುದ್ದು ಮಾಡ್ದ ಮಗನಿಗೆ 50,000 20,000 ಸಾಲ ಕೊಟ್ಟ. ಎಲ್ಲ ಸಾಲದವ್ರ ಮನೆಗೆ ಬಂದ್ರು. ಲಾಸ್ಟಿಗೆ ಅವನು ಹೆಸರೇ ಕೆಡ್ಸ್ಕೊಂಡ್ ಅವನಿಗೆ ಹೆಣ್ಣು ಕೊಡ್ಲಾರ್ದಕ್ಕ ಎಲ್ಲಿಂದ ಒಂದಕ್ಕೆ ತಂದು ಎದಿ ಹೊಡೆದು ತಾಯಿ ಸತ್ತ ಒಂದ್ ಖಬರಿಂದ ಒಂದು ಮಗ ತೊಂದು ಹೆಂಡತಿ ತೊಂದು ಹೋದ. ಈ ಮಗ ಆಕಿ ತಂದಕ್ಕೆ ತೊಂದು ಹೋದ. ತಾಯಿ ಬಿದ್ದ ಅದಾಡಿದ್ರೆ ಮಕ್ಕಳು ಇಬ್ರು ಮಕ್ಕಳು ಇದ್ರು ತಾಯಿಗೆ ನೋಡ್ಲಿಲ್ಲ. ಈ ಪರಿಸ್ಥಿತಿ ಯಾರಿಗೆ ಬರಬಾರ್ದು ಅಂತಾನೆ ಹೇಳ್ತೀನಿ. ಯಾಕಂದ್ರ ಮುದ್ದಾಡಿ ಬೆಳೆಸ್ರಿ, ಅವ್ರ ಅತಿಯಾಗಿ ಬೆಳಸಾಕ್ ಹೋಗ್ಬೇಡ್ರಿ ಮಕ್ಕಳಿಗೆ. ಅವ್ರ ಜವಾಬ್ದಾರಿ ಅನ್ನೋದವ್ರು ಕೂಡ್ರಿ. ಇದು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ. ಇದ್ರಾಗ ಏನಾರು ತಪ್ಪಿದ್ರೆ ಹೊಟ್ಟಾಗ ಹಾಕೋರಿ. ನಮಸ್ಕಾರ.